ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ರುಚಿಕರವಾದ ಚಟ್ನಿ ಪುಡಿ ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ. ನಾನು ಇದಕ್ಕೆ ಒಂದೆರಡು ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೂ ರೋಸ್ಟ್ ಆಗಿರುವಂಥ ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಬಟ್ಲು ಹುರಿಗಡಲೆ, ಹಾಗೂ ಒಂದು ಬಟ್ಲು ಒಣ ಕೊಬ್ಬರಿ ತುರಿ, ಸ್ವಲ್ಪ ಬೆಳ್ಳುಳ್ಳಿ ರೋಸ್ಟ್ ಮಾಡಿರುವಂಥದ್ದು, ಹಾಗೂ ಕರಿಬೇವು, ರೋಸ್ಟ್ ಮಾಡಿರುವಂಥ ಗುರೆಳ್ಳು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈ ಹುಣಸೆಹಣ್ಣು ಬದಲಿಗೆ ನೀವು ನಿಂಬೆ ಉಪ್ಪು ಸಹ ಯೂಸ್ ಮಾಡ್ಬೋದು. ಈಗ ಇದಿಷ್ಟು ಒಣಮೆಣಸಿನ್ಕಾಯಿ ಫಸ್ಟ್ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೋಬೇಕು. ಆಮೇಲೆ ಬಾಕಿ ಪದಾರ್ಥಗಳೆಲ್ಲ ಹಾಕಿಬಿಟ್ಟು ತರಿಯಾಗಿ ಒಂದು ಸುತ್ತು ತಿರುಗಿಸಿದ್ರೆ ಚಟ್ನಿ ಪುಡಿ ರೆಡಿಯಾಗುತ್ತೆ. ಫಸ್ಟು ಮಿಕ್ಸಿ ಜಾರಿಗೆ ಒಣಮೆಣಸು ಹಾಕ್ಕೊಂಡು ಎಲ್ಲ ಪುಡಿ ಮಾಡ್ಕೊಂಡು ಈ ಥರ, ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೋಬೇಕು. ನಾನು ಹುಣಸೆಹಣ್ಣು ಉಪಯೋಗಿಸ್ತಾ ಇದ್ದೀನಿ. ಈಗ ಬಾಕಿ ಎಲ್ಲ ಪದಾರ್ಥ, ಕರಿಬೇವು ನೋಡಿ ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳು ಹಾಗೆ ತಿನ್ನೋದಿಲ್ಲ. ಇದಕ್ಕೆ ಹಾಕಿಬಿಟ್ರೆ ಕರಿಬೇವು ಪುಡಿಯಾಗಿಬಿಡುತ್ತೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಸುತ್ತು ತಿರುಗಿಸಿದ್ರೆ ಚಟ್ನಿ ಪುಡಿ ರೆಡಿಯಾಗಿಬಿಡುತ್ತೆ. ನೀವು ಹೇಗಿತ್ತು ಅಂತ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಈ ರೆಸಿಪಿನ. ನೋಡಿ, ಈಗ ಒಣ ಕೊಬ್ಬರಿ ಹಾಕಿಬಿಟ್ಟು ಒಂದು ಸುತ್ತು ತಿರುಗಿಸಿದ್ರೆ ಆಯಿತು. ಇದು ಬ್ಯಾಚುಲರ್ಸ್ಗೆ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು, ಬೇಗ ಆಗುತ್ತೆ. ಒಂದು ತಿಂಗಳಾದರೂ ಕೆಡಲ್ಲ. ಇದು ಗಾಜಿನ ಡಬ್ಬದಲ್ಲಿ ಹಾಕಿಟ್ರೆ ನೋಡಿ, ಒಂದು ಸುತ್ತು ತಿರುಗಿಸಿದೆ ಚಟ್ನಿ ಪುಡಿ ರೆಡಿ. ಈಗ ಪೇಪರ್ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಗಾಳಿಗೆ ಆರಿಸ್ಬಿಟ್ಟು ಆಮೇಲೆ ಗಾಜಿನ ಡಬ್ಬದಲ್ಲಿ ತುಂಬಿಡಿ. ನೋಡಿ ಈ ಥರ ಸ್ಮೆಲ್ಲಂತೂ ಘಮ ಘಮ ಅಂತಿದೆ, ಟೇಸ್ಟು ಚೆನ್ನಾಗಿದೆ. ಇದು ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಚಪಾತಿ ಒಟ್ಟಿಗೆ, ದೋಸೆ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.